ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ದಂಧೆಕೋರರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಬಂದಂತಹ ಅಧಿಕಾರಿಗೆ ಧಮಕಿ ಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ದಂಧೆಕೋರರ ಕುರಿತಾಗಿ ಪ್ರತಿ ಬಾರಿಯೂ ಕೂಡ ವರದಿಯನ್ನ ಮಾಡ್ತಾ ಇರ್ತೀವಿ. ಆದ್ರೆ ಈಗ ಇದನ್ನ ತಡೆಯೋದಕ್ಕೆ ಬಂದಂತಹ ಅಧಿಕಾರಿಗೆ ಧಮಕಿ ಹಾಕಿದಂತಹ ಒಂದು ಘಟನೆ ನಡೆದಿದೆ. ಹೊನ್ನಾವರ ತಾಲೂಕಿನ ಶರಾವತಿ ನದಿ ತೀರದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇತ್ತು. ಈ ಸ್ಥಳಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಆಶಾ ಅವರು ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಆಶಾ ಕಾರನ್ನ ಹಿಂಬಾಲಿಸಿ ಬಂದು ಬೆದರಿಸಿದ್ರು ದಂಧೆಕೋರರು. ಮರಳು ದಂಧೆಕೋರರ ವಿರುದ್ಧ ಹೊನ್ನಾವರ ಠಾಣೆಗೆ ಅಧಿಕಾರಿ ಆಶಾ ದೂರು ಕೊಟ್ಟರು. ಅವರೇನು ಸುಮ್ಮನೆ ಕೂರ್ಲಿಲ್ಲ. ಜಿಲ್ಲೆಯ ಹಲವು ಕಡೆ ಮರಳು ದಂಧೆಕೋರರಿಂದ ಅಧಿಕಾರಿಗಳಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಹೊನ್ನಾವರ ತಾಲೂಕಿನ ಶರಾವತಿ ನದಿ ತೀರದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅದನ್ನ ತಡೆಯೋದಕ್ಕೆ ಅಂತ ಬಂದಂತಹ ಮಹಿಳಾ ಅಧಿಕಾರಿಗೆನೆ ದಂಧೆಕೋರರು ಆವಾಜ್ ಹಾಕಿದ್ದಾರೆ. ಅವರನ್ನ ಹಿಂಬಾಲಿಸ್ಕೊಂಡು ಬಂದು ಏನ್ ಮಾಡೋದು ಅಂದ್ರೆ ಅರ್ಥ ಏನಿದು ನಿಮಗೆ ಸರಿ ಅನಿಸ್ತಾ ಇದೆ? ಇದು ಗೌರ್ಮೆಂಟ್ ಅಫಿಷಿಯಲ್ ವೆಹಿಕಲ್ ಮಾಡ್ತಿರಲ್ಲ, ನೀವು ಏನಕ್ಕೆ ಮಾಡ್ತೀರಾ ಹಂಗೆ? ಮಾತಾಡಿದ್ರೆ ಸರಿ ಆಗುದಿಲ್ಲ. ಯಾಕೆ ಮಾತಾಡಿದ್ರೆ ಸರಿ ಆಗೋದಿಲ್ಲ? ತಪ್ಪು ಮಾಡ್ತಿರೋದಲ್ಲ ನೀವು. ಯಾಕೆ ಮಾಡ್ತಿದ್ದೀರಿ ನೀವು ಇದನ್ನ? ಎಂತ ಹೇಳ್ಬೇಕು ಮೇಡಮ್, ನಾವು ಎಷ್ಟೋ ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದು, ಮಾಡ್ಕೊಂಡು ಹೋಗುದು, ಎಲ್ಲ ಪರಿಸ್ಥಿತಿ ಹಂಗದೆ, ಪರಿಸ್ಥಿತಿನೇ ಹಂಗಿದೆ. ಈಗ ಎಲ್ಲವೂ ಗೊತ್ತಿದೆ ನಮ್ಗೆ, ಯಾವ್ದು ಗೊತ್ತಿಲ್ಲ ಅಂತಿಲ್ಲ. ಎಲ್ಲರನ್ನೂ ಕೇಳಿ, ಯಾಕೆ ಈ ತರ ಎಲ್ಲ ಕೆಲಸ ಎಲ್ಲ ಮಾಡ್ಬೇಕು? ಯಾಕೆ ಈ ತರ ಎಲ್ಲ ಕೆಲಸ ಮಾಡಿ ನಮಗೆ ಯಾಕೆ ತೊಂದರೆ ಕೊಡ್ಬೇಕು? ನೀವು ಹಿಂದೆ ಮಾತೆ ಹೇಳಿಲ್ಲ, ನಮ್ಮ ಡ್ಯೂಟಿ ಮಾಡೋದು ನಮ್ಮ ಬಿಡಿ. ನೀವೇನಕ್ಕೆ ನೀವೇನಕ್ಕೆ ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀರಿ? ಫಾಲೋ ಮಾಡ್ತಾ ಇದ್ರೆ ನಮ್ಮನ್ನ ನಾವು ಅವಾಗಿಂದ ನೋಡ್ತಾನೆ ಇದೀವಿ. ನಾವು ಇಲ್ಲ ಮೇಡಮ್, ನಿಮ್ಗೆ ನಾವು ಯಾವ್ದು ತೊಂದರೆ ಮಾಡುದಿಲ್ಲ, ನಿಮ್ಗೆ ಯಾವ ತೊಂದರೆನೂ ಮಾಡುದಿಲ್ಲ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ. ಬೇಕಾದ್ರೆ ನಾವು ನಿಮ್ಗೆ ತೊಂದರೆ ಮಾಡುದಿಲ್ಲ. ನಾವು ನಮ್ಮನ್ನು ಕೂಡ ನಾವು ಸಣ್ಣ ಪುಟ್ಟ ರಕ್ಷಣೆ ಮಾಡ್ಕೊಡ್ತಾ ಇದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ಏನ್ ರಕ್ಷಣೆ ಇದು? ಇದು ರಕ್ಷಣೆ ಅಂತ ಹೇಳ್ತಾರಾ? ಯಾರು ರಕ್ಷಣೆ ಆಗಲ್ಲ. ಮಾತಾಡಿದ್ರೆ ವಾದ ಆಗುತ್ತೆ. ಕೈ ಮುಗಿತೇನೆ ನೋಡಿ, ಕೈ ಮುಗಿತೇನೆ ಮೇಡಮ್. ನಾವು ಮಾತಾಡಿದ್ರೆ ವಾದ ಆಗ್ತದೆ. ಇಲ್ಲಿಗೆ ಲಾಸ್ಟ್ ಮಾಡಿ ನಮ್ಮನ್ನು ಫಾಲೋ ಮಾಡಿ. ಕೇಸಸ್ ನಮ್ಮ ಜಿಲ್ಲೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಮೈನ್ಸ್ ಡಿಪಾರ್ಟ್ಮೆಂಟಿಂದ 135 ಕೇಸ್ ಅಂದಾಜು ಆಗಿದೆ. ಸುಮಾರು 35 ಲ್ಯಾಕ್ಸ್ 36 ಲ್ಯಾಕ್ಸ್ ಹತ್ರ ಕಲೆಕ್ಷನನ್ನು ಕೂಡ ಮಾಡಿದ್ದಾರೆ. ಮತ್ತು ಸೀಸ್ ಆಗಿರುವ ಸ್ಯಾಂಡನ್ನು ಕೂಡ ಗವರ್ಮೆಂಟ್ ವರ್ಕ್ಗೆ ಡಿಸ್ಟ್ರಿಬ್ಯೂಷನನ್ನು ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ 880 ಮೆಟ್ರಿಕ್ ಟನ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಗವರ್ಮೆಂಟ್ ವರ್ಕ್ಸ್ಗೆ ಕೂಡ. ನಮ್ಮ ಕಡೆ ಟಾಸ್ಕ್ ಫೋರ್ಸ್ ಅಂತ ಮಾಡ್ತೀವಿ ಮತ್ತು ಪ್ರತಿ ತಾಲೂಕಿಗೆ ಕೂಡ ತಂಡ ಹಾಕಿದ್ದೀವಿ. ಸೊ ನಮಗೆ ಬಂದರೂ ಆದಷ್ಟು ಮಾಹಿತಿ ಪ್ರಕಾರ ನಮ್ಮ ಕಡೆಯಿಂದ ಮಾಹಿತಿ ಬಂದ ತಕ್ಷಣ ಟೀಮ್ಸ್ಗೆ ಕಳಿಸಿ ಸ್ಟಾಪ್ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಆ ಟೀಮಲ್ಲಿ ಎಲ್ಲ ಇಲಾಖೆದು ಕಂಬೈಂಡ್ ಆಗಿ ಮಾಡ್ತೀವಿ, ಇನ್ಕ್ಲೂಡಿಂಗ್ ಪೊಲೀಸ್, ಮೈನ್ಸ್ ಅವರು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿಕೊಂಡು ಮಾಡ್ತೀವಿ. ಕೆಲವೊಮ್ಮೆ ಈ ಥರ ನಮಗೆ ಮಾಹಿತಿ ಲೀಕ್ ಆಗೋದು, ಮುಂಚೆನೇ ಅವ್ರಿಗೆ ಗೊತ್ತಾಗೋದು, ಆ ಥರ ಪ್ರಕರಣ ಸಾಮಾನ್ಯವಾಗಿ ಆಗುತ್ತೆ. ಸೊ ಬಟ್ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕ್ತಾ ಇದ್ದೀವಿ. ಒಂದೆರಡು ಪ್ರಕರಣ ನಮಗೆ ಕಂಡು ಬಂದಿದೆ. ದಟ್ ಆಫೀಸರ್ಸ್ ಮೇಲೆ ಕೂಡ ಈ ಥರ ಇಶ್ಯೂ ಮಾಡ್ತಾ ಇದ್ದಾರೆ, ಅವ್ರಿಗೆ ಫಾಲೋ ಮಾಡೋದು ಅಥವಾ ಅವ್ರಿಗೆ ತೊಂದರೆ ಕೊಡೋದು ಮಾಡ್ತಾ ಇದ್ದಾರೆ ಅಂತ. ಸೊ ಕನ್ಸರ್ನ್ ಆಫೀಸರಿಂದ FIR ಅನ್ನು ಕೂಡ ಪೊಲೀಸ್ ಇಲಾಖೆಗೆ ನಾವು ಮಾಡಿದ್ದೀವಿ. ಪೊಲೀಸ್ ಇಲಾಖೆಯಿಂದ ತಕ್ಷಣ ಎನ್ಕ್ವೈರಿ ಮಾಡಿ ಆ್ಯಕ್ಷನ್ ಆಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಉತ್ತರ ಕನ್ನಡದಲ್ಲಿ ಪ್ರತಿ ಬಾರಿಯೂ ಕೂಡ ಅಕ್ರಮ ಮರಳುಗಾರಿಕೆ ಸುದ್ದಿ ಆಗತ್ತೆ. ಆದರೆ ಈಗ ಅದನ್ನ ತಡೆಯೋದಕ್ಕೆ ಬಂದಂತಹ ಅಧಿಕಾರಿಗೇನೆ ಆವಾಜ್ ಹಾಕ್ಬಿಟ್ರ ದಂಧೆಕೋರರು? ಎಸ್ ವೀಣಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಮರಳುಗಾರಿಕೆ ಅವ್ಯಾವತವಾಗಿ ಬೆಳೆದಿರುವಂತದ್ದು. ಯಾಕಂದ್ರೆ ಇಲ್ಲಿ ಸದ್ಯಕ್ಕೆ ಮರಳುಗಾರಿಕೆ ನಡೆಸೋದೇ ಒಂದು ನಿಷೇಧ ಆಗಿರೋದ್ರ, ಆದ್ರೂ ಇಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಆಶೀರ್ವಾದದೊಂದಿಗೆ ಇಲ್ಲಿಗಲ್ ಆಗಿ ಸಾಕಷ್ಟು ಮರಳುಗಾರಿಕೆಯಲ್ಲಿ ನಡೀತಾ ಇದೆ. ಅದು ಎಸ್ಪೆಷಲಿ ಆಗಿ ಹೊನ್ನಾವರದಲ್ಲಂತೂ ಸಾಕಷ್ಟು ಡೇಂಜರ್ ಆಗಿ ನಡೀತಿರುವಂತದ್ದು. ಯಾರಾದ್ರೂ ಇಲ್ಲಿ ದೂರು ಕೊಡಲು ಮುಂದಾದ್ರೆ ಅವರಿಗೆ ಜೀವ ಬೆದರಿಕೆ ಹಾಕುವಂತ ಸಾಕಷ್ಟು ಪ್ರಕರಣಗಳು ಕೂಡ ನಡೆದಿರುವಂತದ್ದು. ಈ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ಸ್ಪೆಷಲ್ ಆಗಿ ಕವರೇಜ್ ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ ಜನರು ಈ ಬಗ್ಗೆ ಒಂದು ಓಪನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈಗ
ಈಗ ಈ ಇಂತಹ ಏನೋ ಅನುಭವ ಈಗ ಖುದ್ದಾಗಿ ಅಧಿಕಾರಿಗಳಿಗೆ ಆಗಿರುವಂತದ್ದು. ಇಲ್ಲಿ ಏನೋ ಭೂವಿಜ್ಞಾನಿ ಗಣಿಲಿಕ್ಕೆ ಭೂವಿಜ್ಞಾನಿ ಇದ್ದಾರೆ ಆಶಾ ಅಂತ ಹೇಳ್ಕೊಂಡು ಅವರು ಖುದ್ದಾಗಿ ಫೀಲ್ಡ್ಗೆ ಇಳಿದಿದ್ರು. ಸೊ ಸಾಕಷ್ಟು ಅವರು ಪ್ರಕರಣ ದಾಖಲು ಮಾಡಿದ್ರು. ಸೊ ಹೊನ್ನಾವರದಲ್ಲಿ ಇದೇ ರೀತಿಯಲ್ಲಿ ಏನು ದೂರ ಬಂದ ಹಿನ್ನೆಲೆಯಲ್ಲಿ ಅವರು ಫೀಲ್ಡ್ಗೆ ಇಳಿದು ಚೆಕ್ ಮಾಡ್ಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸುಮಾರು 2 ಕಾರುಗಳಲ್ಲಿ ಸುಮಾರು 4 ಯುವಕರು ಅಲ್ಲಿ ಅವರನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಹೊನ್ನಾವರದ ಚಂದಾವರದಿಂದ ಹೊನ್ನಾವರ ಸಿಟಿವರೆಗೆ ಕಂಟಿನ್ಯೂಸ್ ಅವರನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಈ ಡೌಟ್ ಮೇರೆಗೆ ಅವರನ್ನು ಗಾಡಿ ನಿಲ್ಲಿಸಿ ಪ್ರಶ್ನಿಸುವಾಗ ಅವರು ಸಾಕಷ್ಟು ಸಬೂಬು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೂ ಸುಮ್ಮನೆ ಅವರ ಹತ್ರ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವರಿಗೆ ಸ್ವಲ್ಪ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಟ್ರೈ ಕೂಡ ಮಾಡಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಆಶಾ ಅವರು ಅವರಿಗೆ ತರಾಟೆ ತಗೊಂಡಿದ್ದಾರೆ. ಈ ಮೂಲಕ ಅಂದ್ರೆ ಈ ಟೈಪ್ ಮತ್ತೆ ವಾಪಸ್ ಫಾಲೋ ಮಾಡಿದ್ರೆ ಮತ್ತೆ ಕಂಪ್ಲೇಂಟ್ ಕೊಡೋದಾಗಿ ಹೇಳಿದ್ರು. ಆದ್ರೂ ಅವರು ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಂದ್ರೆ ಹೊನ್ನಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ಸದ್ಯಕ್ಕೇನು ವಿನಾಯಕ್ ಭಟ್ ಎಂಬತರ ಒಂದು ಪರಿಚಯ ಸಿಕ್ಕಿರುವಂತದ್ದು. ಪೊಲೀಸರು ಆತನ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಸೊ ಇನ್ನು ವಿನಾಯಕ್ ಭಟ್ರನ್ನು ಬಂಧನ ಮಾಡಿ ಆ ಬಳಿಕ ಆತನ ಜೊತೆ ಯಾರಿದ್ರು ಅವರನ್ನ ಕೂಡ ಈ ವಿಚಾರಣೆ ಮಾಡ್ಲಿಕ್ಕೆ ಮುಂದಾಗುವಂಥದ್ದು. ಯಾಕಂದ್ರೆ ಈಗ ಈ ವಿನಾಯಕ್ ಭಟ್ ಏನಿದ್ದಾರೆ ಅವನು ಈಗಾಗಲೇ ಒಂದು ಮರ್ಡರ್ ಪ್ರಕರಣದಲ್ಲಿ ಆರೋಪಿ ಆಗಿರುವಂತ. ಅದಲ್ಲದೆ ಅವನು ಈ ಹಿಂದೆ ಕೂಡ ಈ ಮರಳುಗಾರಿಕೆ ದಂಧೆಯಲ್ಲಿ ತೊಡಗಿಕೊಂಡಿದ್ದ. ಸೊ ಈತನ ಜೊತೆ ಇತರು ಕೂಡ ದಂಧೆಕೋರರು ಭಾಗಿಯಾಗಿರುವಂತದ್ದು. ಸೊ ಇದೀಗ ಅಧಿಕಾರಿಗಳಿಗೆ ಖುದ್ದಾಗಿ ಇಂಥ ಒಂದು ಅನುಭವ ಆಗಿರುವಂತದ್ದು. ಸೊ ಈಗ ಮುಂದಿನ ದಿನಗಳಲ್ಲಿ ಇದನ್ನು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಎಲ್ಲೆಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೀತದೆ ಅದನ್ನೆಲ್ಲವನ್ನು ನಿಲ್ಲಿಸಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವೀಣಾ, ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.